ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪುರುಷೋತ್ತಮ್ ಸರ್. ಸೊ ಈ ದಿನ ನಿಮಗೆ ನಾನು SLC ಯಾರೆಲ್ಲ ಎಕ್ಸಾಮ್ ಬರೆದಿದ್ದೀರಾ, ಪಾಸ್ ಆಗಿದ್ದೀರಾ, ರೀಸೆಂಟಾಗಿ ಎಕ್ಸಾಮ್ ಬಂತು, ರಿಸಲ್ಟ್ ಬಂತು, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ನಿಮಗೆ ಐಡಿಯಾನೇ ಇಲ್ಲ, ಕನ್ಫ್ಯೂಷನಲ್ಲಿದ್ದೀರಾ, ಯಾವ ಕಾಲೇಜ್ ಬೆಸ್ಟು, ನಾನು ಸೈನ್ಸ್ ತೊಗೊಂಡ್ರೆ ಬೆಟ್ರೋ, ಆರ್ಟ್ಸ್ ತಗೊಂಡ್ರೆ ಬೆಟ್ರೋ, ಇದೆಲ್ಲ ಡೌಟ್ಸ್ ಇರುತ್ತೆ. ಸೊ ಈ ಕ್ಲಾಸಲ್ಲಿ ನಿಮಗೆ ಅಥವಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೇನು ಇರುತ್ತೆ, ಸೈನ್ಸ್ ತೊಗೊಂಡ್ರೆ ಏನಿರುತ್ತೆ, ಕಾಮರ್ಸ್ ತಗೊಂಡು ಏನಿರುತ್ತೆ, ಆರ್ಟ್ಸ್ ತಗೊಂಡು ಏನೇನಿರುತ್ತೆ ಅಂತ ನಾನು ಬ್ರೀಫಾಗಿ ಹೇಳ್ತೀನಿ. ದೆನ್ ಅದರಲ್ಲಿ ನಿಮಗೆ ಕಾಮರ್ಸಲ್ಲಿ ತೊಗೊಂಡ್ರೆ ಏನೆಲ್ಲ ಮಾಡ್ಬೋದು, ಸೈನ್ಸ್ ತೊಗೊಂಡ್ರೆ ಏನೆಲ್ಲ ಮಾಡ್ಬೋದು, ಆರ್ಟ್ಸ್ ತಗೊಂಡ್ರೆ ಏನೆಲ್ಲ ಮಾಡೋದು ಅಂತ ಹೇಳಕ್ಕೆ ಹೋದರೆ ಇದು ವಿಡಿಯೋ ದೊಡ್ಡದಾಗುತ್ತೆ. ಸೊ ಆ್ಯಸ್ ಐ ಆಮ್ ಎಮ್.ಟೆಕ್ ಸ್ಟೂಡೆಂಟ್ ಆರ್ ಎಮ್.ಟೆಕ್ ಸಾಫ್ಟ್ವೇರ್ ಇಂಜಿನಿಯರ್, ನಾನು ಎಮ್.ಟೆಕ್ ಮುಗಿಸ್ಕೊಂಡು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ನನಗೆ ಸೈನ್ಸ್ ಬಗ್ಗೆ ತುಂಬ ಚೆನ್ನಾಗಿ ಐಡಿಯಾ ಇದೆ. ಆ್ಯಂಡ್ ಐ ಟ್ರೈಡ್ ಫಾರ್ UPSC IAS ಆಲ್ಸೋ. ಆ್ಯಂಡ್ ಸಮ್ ಪಾಯಿಂಟ್ ನನಗೆ ಯಾಕೋ ಬೇಡ ಅನಿಸ್ತು. ದೆನ್ ಐ ಡ್ರಾಪ್ಡ್. ದೆನ್ ಐ ಸ್ಟಾರ್ಟೆಡ್ ಟು ವರ್ಕ್ ಫಾರ್ ಫಾರ್ ಅದರ್ ಕಂಟ್ರೀಸ್. ದೆನ್ ದಟ್ ಆಲ್ಸೋ ಐ ಸ್ಟಾಪ್. ದೆನ್ ಐ ಕೇಮ್ ಟು ಮೇನ್ ಇಂಟೆನ್ಷನ್ ಟು ಟೀಚ್ ದ ಸ್ಟೂಡೆಂಟ್ಸ್. ಇದು ನನ್ನ ಬ್ಯಾಕ್ಗ್ರೌಂಡ್ ಆಗಿತ್ತು. ಸೊ SLC ಆದಮೇಲೆ ಇದು ನಿಮ್ಮದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಎಲ್ಲದರಲ್ಲೂ. SSLC ಫಸ್ಟ್ ಸ್ಟೆಪ್ ಆಗಿರುತ್ತೆ. SSLC ಆದಮೇಲೆ ನೀವೇನೆಲ್ಲ ಮಾಡ್ಬೋದು ಅಂದರೆ PUC ಬರುತ್ತೆ ಮೇನಾಗೆ. ದೆನ್ ಡಿಪ್ಲೊಮೊ ಅಂತ ಬರುತ್ತೆ, ಡಿಪ್ಲೊಮೋಸ್. ದೆನ್ ITI ಅಂತ ಬರುತ್ತೆ, ITI. ಸೊ ನೀವು ITIಗೆ ಹೋದರೆ ಬೇಗ ಜಾಬ್ ಸಿಗ್ಬೋದು, ಚಾನ್ಸಸ್ ಇರುತ್ತೆ ಬೇಗ ಜಾಬ್ ಸಿಗೋದಕ್ಕೆ. ಬಟ್ ನಿಮಗೆ ಗ್ರೋತ್ ಅಂತ ನೋಡಿದಾಗ, ಫೈನಲ್ ಗ್ರೋತ್ ಅಂತ ನೋಡಿದಾಗ ನನಗೆ 1 ಲಕ್ಷ ಸಂಬಳ ಸಿಗುತ್ತಾ, 1.5 ಲಕ್ಷ ಸಂಬಳ ಸಿಗುತ್ತಾ ಅಂತ ಹೋದರೆ ಇದು ನಿಮಗೆ ಸಿಗಲ್ಲ. ನಾರ್ಮಲಿ ಪೀಪಲ್ ಎಲ್ಲಿಗೆ ಹೋಗ್ತಾರೆ ಅಂದರೆ PUCಗೆ ಹೋಗ್ತಾರೆ. PU ಅಲ್ಲಿ ತುಂಬ ಬ್ರಾಂಚಸ್ ಇದ್ದಾವೆ. ಬಟ್ ನಾರ್ಮಲಿ ನಮಗೆ ಕೈ ಸಿಗೋದು ಯಾವುದು ಅಂದರೆ ಸೈನ್ಸು ತುಂಬ ಜನ ತೊಗೊಳೋದು, ಕಾಮರ್ಸು, ನೆಕ್ಸ್ಟು ಆರ್ಟ್ಸು, ಇಷ್ಟಿದೆ. ಓಕೆ. ಸೊ ಈ ಕ್ಲಾಸಲ್ಲಿ ಅಥವಾ ಈ ಸೆಷನಲ್ಲಿ ನಿಮಗೆ ಸೈನ್ಸ್ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೈನ್ಸಲ್ಲಿ ಏನಿರುತ್ತೆ ಅಂತ, ಮತ್ತು ಏನೇನು ತಪ್ಪುಗಳನ್ನ ಮಾಡ್ತಾರೆ ಸ್ಟೂಡೆಂಟು, ನಾರ್ಮಲಿ ಏನು ತಪ್ಪುಗಳು ಮಾಡ್ತಾರೆ ಅಂತ. ಸೈನ್ಸಲ್ಲಿ ತುಂಬ ಬ್ರಾಂಚಸ್ಗಳಿದ್ದಾವೆ. ಬಟ್ ಕರ್ನಾಟಕದಲ್ಲಿ PCM ಈಸ್ ದ ಕಂಪಲ್ಸರಿ ಸಬ್ಜೆಕ್ಟ್. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸು ಕಂಪಲ್ಸರಿ ಸಬ್ಜೆಕ್ಟ್. ನೆಕ್ಸ್ಟ್ ಇದಾದಮೇಲೆ ನಿಮಗೆ ಸಿಗೋದು ತುಂಬ ಆಪ್ಷನಲ್ ಸಬ್ಜೆಕ್ಟು. ಬಯಾಲಜಿ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಬರುತ್ತೆ, ದೆನ್ ಎಲೆಕ್ಟ್ರಾನಿಕ್ಸ್ ಬರುತ್ತೆ, ಏರೋಸ್ಪೇಸ್ ಬರುತ್ತೆ, ತುಂಬ ಬರುತ್ತೆ. ಬಟ್ ತುಂಬ ಇದೆ. ಬಟ್ ಇದರಲ್ಲಿ ನಿಮಗೆ ಬಯಾಲಜಿ, ಕಂಪ್ಯೂಟರ್ ಸೈನ್ಸ್ ನಾರ್ಮಲಿ ಎಲ್ಲ ಕಾಲೇಜಲ್ಲಿ ಸಿಗುತ್ತೆ. ಎಲೆಕ್ಟ್ರಾನಿಕ್ಕು, ಏರೋನಾಟಿಕ್ಸು, ಲೈಫ್ ಸೈನ್ಸು, ಇನ್ನೂ ತುಂಬ ಬ್ರಾಂಚಸ್ ಇದ್ದಾವೆ. ಬಟ್ ಇವು ಸಿಗೋದು ನಿಮಗೆ ತುಂಬ ಕಡಿಮೆ ಕಾಲೇಜಲ್ಲಿ. ಸೊ ನಾರ್ಮಲಿ ಪೀಪಲ್ ಏನು ತೊಗೊತಾರೆ ಅಂದರೆ ಈ 3ನ ತೊಗೊತಾರೆ. ಯಾರಿಗೆ ಎಲೆಕ್ಟ್ರಾನಿಕ್ಸ್ ಬಗ್ಗೆ ನಿಮಗೆ ಇವಾಗಲೇ ಡಿಸೈಡ್ ಆಗಿರ್ತಿಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಕೀಪ್ ಇನ್ ದ ಮೈಂಡ್. ನೀವು ಫಸ್ಟು ಎಲ್ಲಿಗೆ ಹೋಗಬೇಕು ಅಂತ ಕರೆಕ್ಟಾಗಿ ಗೊತ್ತಿತ್ತು ಅಂದರೆ ಇಟ್ ಈಸ್ ವೆರಿ ಈಸಿ ಟು ಡ್ರಾ ಎ ಲೈನ್ ಅಥವಾ ಡ್ರಾ ಎ ಪಾತ್. ಇದು ತುಂಬ ಈಸಿ ಆಗುತ್ತೆ ಟೀಚರಿಗೆ ಅಥವಾ ನಿಮಗೆ ಗೈಡ್ ಮಾಡೋದಕ್ಕೆ. ಏನು ಹಿಡ್ಕೊಂಡ್ರೆ, ಯಾವ ಬಸ್ ಹಿಡ್ಕೊಂಡ್ರೆ ನೀವು ಯಾವ ಡೆಸ್ಟಿನೇಷನ್ ರೀಚ್ ಆಗ್ತೀರಾ ಅಂತ. ಬಟ್ ನಿಮ್ಗೆ ಎಲ್ಲಿಗೆ ಹೋಗಬೇಕು ಅಂತಲೇ ಗೊತ್ತಿಲ್ಲ ಅಂದರೆ ನಾವು ನಿಮಗೆ ಸಜೆಷನ್ ಮಾಡೋದು ಕಷ್ಟ ಆಗುತ್ತೆ. ಸೊ ಇದರಲ್ಲಿ ಬಯಾಲಜಿ ತಪ್ಪು ಏನು ಮಾಡ್ತಾರೆ ನಾರ್ಮಲಿ ಅಂದರೆ, ನಾನು ಇಂಜಿನಿಯರಿಂಗ್ ಹೋಗಬೇಕು ಆದರೆ ಎಲ್ಲ ಕಾಲೇಜಲ್ಲೂ ನಿಮ್ಮನ್ನು ಫೋರ್ಸ್ ಮಾಡ್ತಾ ಇದ್ದಾರೆ, ನಿಮ್ಮ ಮದರ್ಸ್ ಪೇರೆಂಟ್ಸ್ ಫೋರ್ಸ್ ಮಾಡ್ತಿದ್ದಾರೆ. ಏನಕ್ಕೆ PCMB ತಗೋ ಅಂತ. PCMB ತೊಗೊಂಡು ನೀನು ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡ್ಬೋದು. ಆದರೆ ಈ ಬಯಾಲಜಿ ನೀನು ಓದಿದ್ದು ವೇಸ್ಟ್ ಆಗುತ್ತೆ, ಒಂದನೇದು. ಇನ್ನೊಂದು ಸ್ವಲ್ಪ ಜನ ಏನು ಹೇಳ್ತಾರೆ ಅಂದರೆ PCMB ಈಸ್ ಅ ಕಾಮನ್ ಸಬ್ಜೆಕ್ಟ್, ಅದು ಎಲ್ಲದಕ್ಕೂ ಬರುತ್ತೆ, ಅದನ್ನು ತೊಗೊಂಡ್ರೆ ನೆಕ್ಸ್ಟ್ ಏನು ಬೇಕಾದರೂ ಮಾಡ್ಬೋದು. ಇಲ್ಲ, ಇದು ರಾಂಗ್ ಕಾನ್ಸೆಪ್ಟು. ನೀವು ಎಷ್ಟು ಡಿಟರ್ಮೈಂಡ್ ಆಗಿರ್ತೀರೋ ಇವಾಗಲೇ, ದಿಸ್ ಈಸ್ ದ ರೈಟ್ ಟೈಮ್. ನಾನು PU ಆದಮೇಲೆ ಡಿಸೈಡ್ ಮಾಡ್ತೀನಿ, ಇದು ರಾಂಗ್. ಇವಾಗಲೇ ಡಿಸೈಡ್ ಆಗಿಬಿಡ್ಬೇಕು, ನಾನು ಏನು ಮಾಡ್ತೀನಿ, ಏನು ಮಾಡಬೇಕು, ಇಟ್ ಇಸ್ ಎ ಫಿಕ್ಸ್ಡ್. ಇವಾಗಲೇ ನೀವು ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಇದು 8th 9th ಹಾಕಂತ ಬಂದಿದ್ದರೆ ಇವಾಗ ನಿಮಗೆ ಫಿಕ್ಸ್ ಆಗಿರ್ತೀರ, ನಾನು ಹಿಂಗೆ ಮಾಡಬೇಕು ಅಂತ ಇದ್ದಾಗ ಆ ರೋಡಲ್ಲಿ ನಿಮಗೆ ಹೋಗೋದಕ್ಕೆ ತುಂಬ ಈಸಿ ಆಗುತ್ತೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗಲೇ ನಾವು ಎಲ್ಲದನ್ನು ಹುಡ್ಕೋದಕ್ಕೆ ಟೈಮ್ ತುಂಬ ಸಾಕಷ್ಟು ಮುಗ್ದೋಗಿರುತ್ತೆ. ನಾವೆಲ್ಲ ತಪ್ಪು ಮಾಡಿದ್ದದೆ, ನಾವೆಲ್ಲ ತೊಗೊಂಡಿದ್ದು PCMB, ನಮ್ಮ ಬಯಾಲಜಿ ತೊಗೊಂಡು ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ತೊಗೊಂಡು ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡಿ, ಇದೆಲ್ಲ ತಪ್ಪು ಮಾಡಿದ್ರೆ ನಮಗೇನು ಅರ್ಥ ಆಗಿಲ್ಲ ಅವಾಗ ಇಂಜಿನಿಯರಿಂಗ್. ಸೊ ನಿಮ್ಮ ಮೈಂಡಲ್ಲಿ ಕಾನ್ಸೆಪ್ಟ್ ಏನಿದೆ, ಇಂಜಿನಿಯರಿಂಗ್ ಅಂದರೆ ನಾವೇನೋ ಬಿಲ್ಡ್ ಮಾಡಿಬಿಡ್ತೀವಿ, ಏನೋ ಮಾಡ್ತೀವಿ, ಇದು ರಾಂಗ್ ಕಾನ್ಸೆಪ್ಟು. ಇದಿಲ್ಲ ಆ ಥರ. ನೀವು ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಏನೋ ಒಂದು ಬಿಲ್ಡ್ ಮಾಡಿಬಿಡ್ತೀನಿ, ಒಂದು ಹೊಸ ಸಾಫ್ಟ್ವೇರ್ನೇ ಮಾಡ್ತೀನಿ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಂತ ಅಂದ್ಕೊಂಡ್ರೆ
ಇದು ರಾಂಗ್. ಅದು ಈ ಇಂಜಿನಿಯರಿಂಗ್ ಕಾಲೇಜಲ್ಲಿ, ಲೋಕಲ್ ಇಂಜಿನಿಯರಿಂಗ್ ಕಾಲೇಜಸಲ್ಲಿ ಯಾವುದು ಆಗಲ್ಲ. ಆ ಥರ ಏನು ಮಾಡಬೇಕು ಅಂದರೆ ನೀನು ಇಂಜಿನಿಯರಿಂಗ್ ಮಾಡು, ದಟ್ ಟು ಟಾಪ್ ಕಾಲೇಜಸ್, ದಟ್ ಐ ವಿಲ್ ಎಕ್ಸ್ಪ್ಲೇನ್ ಯು. ಸೊ ಒಂದು ತಪ್ಪು ಏನು ಮಾಡಬಾರ್ದು ಅಂದರೆ, ನೀವು ಇವಾಗಲೇ ಫಿಕ್ಸ್ಡ್ ಆಗಿದ್ದರೆ, ಇಂಜಿನಿಯರಿಂಗ್ ಹೋಗಬೇಕು ಅಂತ ಫಿಕ್ಸ್ಡ್ ಆಗಿದ್ದರೆ, ಡೋಂಟ್ ಟೇಕ್ ಬಯಾಲಜಿ ಇಯರ್. ಇಲ್ಲ ಸರ್ ನಾನು ನಾಲೆಡ್ಜಿಗೋಸ್ಕರ ಓದ್ತಿದ್ದೀನಿ. ಇವಾಗಿರೋ ಕಾಲೇಜಸ್ ಅಥವಾ ಎಜುಕೇಷನ್ ಸಿಸ್ಟಮು ನಾಲೆಡ್ಜ್ ಬೇಸ್ಡ್ ಅಲ್ಲ, ನಾಲೆಡ್ಜ್ ಬೇಸ್ಡ್ ಆಗಿ ವರ್ಕ್ ಮಾಡ್ತಾ ಇಲ್ಲ. ಇವೆಲ್ಲ ಸ್ಕಿಲ್ ಬೇಸ್ಡು ಅಥವಾ ನಿಮಗೆ ಜಾಬ್ ಕೊಡ್ಸೋಕ್ಕೋಸ್ಕರ ಟ್ರೈ ಮಾಡ್ತಿರೋ ಕಾಲೇಜಸ್ಸು. ನಮ್ಮದು ಎಜುಕೇಷನ್ ಸಿಸ್ಟಮು ಹಂಗೆ ಇರೋದು, ಬಟ್ ಅದು ಫುಲ್ಲು ಇಲ್ಲ. ಸ್ಕಿಲ್ಸ್ ಬೇಸ್ ಮೇಲೆ ವರ್ಕು ಮಾಡ್ತಾ ಇಲ್ಲ, ನಾಲೆಡ್ಜ್ ಬೇಸ್ ಮೇಲೂ ವರ್ಕ್ ಮಾಡ್ತಾ ಇಲ್ಲ. ಇಟ್ ಇಸ್ ಎ ಮೀಡಿಯಮ್. ನಿಮ್ಗೇನು ಬೇಕಾದ ನೀವು ತಗೊಳ್ಳಿ ಅಂತ ಹೇಳ್ತಾ ಇದೆ. ಸೊ ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಂಡ್ರೆ, ನಿಮ್ಗೆ ಇಂಜಿನಿಯರಿಂಗ್ ಹೋಗೋಕ್ಕೆ ಈಸಿ ಆಗುತ್ತೆ. ಬಯಾಲಜಿ ತೊಗೊಂಡ್ರೆ ಇಟ್ ಈಸ್ ಫಾರ್ BSc ಮಾಡೋದಕ್ಕೆ, ಬ್ಯಾಚುಲರ್ ಆಫ್ ಸೈನ್ಸ್ ಮಾಡೋದಕ್ಕೆ, MBBS ಮಾಡೋದಕ್ಕೆ. ನೆಕ್ಸ್ಟು ನೀವು ಸೈಂಟಿಸ್ಟ್ ಆಗಬೇಕು ಅನ್ನಂಗಿದ್ರೆ ಇದಕ್ಕೆಲ್ಲ ಯೂಸ್ ಆಗುತ್ತೆ. ಕ್ಲಿಯರ್. ನಾನು ಇವಾಗ ಈ ರೂಟ್ನ ಉಲ್ಟಾ ತೋರಿಸ್ತೀನಿ. ಸೊ ನೀನು ಡಿಸೈಡ್ ಆಗಿ ಬಂದರೆ, ಸರ್ ನಾನು ಮೆಡಿಕಲ್, ನಾನು ಡಾಕ್ಟರ್ ಆಗಬೇಕು, ಓಕೆ, ದೆನ್ ಸರ್ ನಾನು ಇಂಜಿನಿಯರಿಂಗ್ ಆಗಬೇಕು, ಸರ್ ನಾನು ಸೈಂಟಿಸ್ಟ್ ಆಗಬೇಕು, ಮತ್ತು ಬೇರೆ ಬೇರೆ ತುಂಬ ಇದೆ. ಹಿಂಗೆ ಯಾರು ಆಗಬೇಕು ಅಥವಾ ನಾನು ಬಿಸ್ನೆಸ್ ಮಾಡಬೇಕು ಅನ್ನಂಗಿದ್ರು ಸೈನ್ಸ್ ಇಸ್ ದ ಬೆಸ್ಟ್ ಒನ್ ನನ್ನ ಪ್ರಕಾರ. ಓಕೆ, ಇಷ್ಟು ಮಾಡಬೇಕು ಅಂದರೂ ಕೂಡ ಅಂದರೆ ಟಾಪ್ ಬಿಸ್ನೆಸ್ ಮಾಡಬೇಕು. ನಾರ್ಮಲಿ ಇದು 3 ಮಾಡೋದಕ್ಕೆ ನಾನು ಉಲ್ಟಾ ಹೋಗ್ತಿದ್ದೀನಿ ಇವಾಗ. ಸೊ ನೀವು ಡಾಕ್ಟ್ರು ಮಾಡಬೇಕಂದ್ರೆ ಯು ಟೇಕ್ ಬಯಾಲಜಿ, ಇಂಜಿನಿಯರಿಂಗ್ ಮಾಡಬೇಕು ಅಂದರೆ ಯು ಟೇಕ್ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸು ತೊಗೋಬೋದು, ಆಮೇಲೆ ಏರೋ ಸೈನ್ಸು ತೊಗೋಬೋದು. ಬಯಾಲಜಿ ಈಸ್ ಒನ್ಲಿ ಫಾರ್ ಪ್ಯೂರ್ಲಿ ನೀವು ಮೆಡಿಕಲ್ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದರೆ ಮಾತ್ರ ಬಯಾಲಜಿ ಆಗುತ್ತೆ, ಇನ್ನು ಯಾವುದಕ್ಕೂ ಯೂಸ್ ಆಗಲ್ಲ. ನೀವು ಇಲ್ಲಿ ಬಯಾಲಜಿ ತೊಗೊಂಡು ಕಂಪ್ಯೂಟರ್ ಸೈನ್ಸಿಗೆ ಬಂದರೆ ಅಥವಾ ಇಂಜಿನಿಯರಿಂಗ್ ಬಂದರೆ, ಇಂಜಿನಿಯರಿಂಗ್ ಏನೆಲ್ಲ ಬೇಕಲ್ಲ ಅದು ನೀನು ಕಲ್ಕೊಂಡು ಹೋಗ್ಬೇಕಾಗುತ್ತೆ, ನಿಮಗೆ ಕಷ್ಟ ಆಗುತ್ತೆ. ಸೊ ಇವಾಗ ಫೋಕಸ್ಡ್ ಆಗಿದ್ದರೆ ಇಟ್ ಇಸ್ ಗುಡ್. ಇವಾಗಲೇ ಸೀರಿಯಸ್ ಆಗಿ ಇಂಟೆನ್ಸಿವ್ ಆಗಿದ್ದರೆ, ನಾನು ಹಿಂಗೆ ವರ್ಕ್ ಮಾಡ್ತೀನಿ, ನಾನು ಹಿಂಗೆ ಇರ್ತೀನಿ ಅಂದರೆ ಇಟ್ ಇಸ್ ವೆರಿ ಗುಡ್. ಸೊ ಕಮಿಂಗ್ ಟು ಇಂಜಿನಿಯರಿಂಗ್ ಫೀಲ್ಡಲ್ಲಿ, ಈ ಇಂಜಿನಿಯರಿಂಗಲ್ಲಿ ತುಂಬ ಇದೆ. ಒಂದು ಇಂಜಿನಿಯರಿಂಗ್ ಇಲ್ಲ. ಸೊ 3 ಥರದ ಇಂಜಿನಿಯರಿಂಗ್ ಅಂದ್ಕೊಳ್ಳಿ, 3 ಲೆವೆಲ್ಸ್ ಆಫ್ ಇಂಜಿನಿಯರಿಂಗು. ಫಸ್ಟ್ ಒನ್ನು ನಮ್ಮ ಕರ್ನಾಟಕದಲ್ಲಿರೋ ಕಾಲೇಜಸ್ಸು, ಎರಡನೇದು ಒಂದು ನ್ಯಾಷನಲ್ ಕಾಲೇಜಸ್, ಅಂದರೆ ಕರ್ನಾಟಕದಲ್ಲಿ ಎಲ್ಲ ಸೇರಿಬಿಟ್ಟು ಒಂದೇ ಒಂದು ಕಾಲೇಜ್ ಇರುತ್ತೆ, ಅದನ್ನು NIT ಅಂತ ಕರೀತಾರೆ. ಓಕೆ, NIT, ಅದನ್ನು ಐ ವಿಲ್ ಟೇಕ್ ದಿಸ್ ಒನ್ ಆಸ್ ಎ ಕಾಮನ್ ಇಂಜಿನಿಯರಿಂಗ್ ಕಾಲೇಜು. ಇದು NIT, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇನ್ನೊಂದು IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ನೀವಿಲ್ಲಿ ಏನು ಇಂಜಿನಿಯರಿಂಗ್ ಆಗಿ ದುಡಿತೀರಲ್ಲ, ಇದು ಟಾಪ್ 1 ಆಗಿರುತ್ತೆ, ಟಾಪ್ 1 ಇಲ್ಲಿ. ಸೊ ಎಷ್ಟು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತೀನಿ. ಇಲ್ಲಿ ಸ್ಟಾರ್ಟಿಂಗು ಸ್ಯಾಲ್ರಿ ಇಂಜಿನಿಯರಿಂಗ್ ಮಾಡಿದರೆ, ಇಫ್ ಯು ಆರ್ ಡನ್ ಇಂಜಿನಿಯರಿಂಗ್, ಸೊ ಐ ವಿಲ್ ಟೇಕ್ ಒನ್ ಮೋರ್ ಸ್ಲೈಡ್. ಸೊ ಇಂಜಿನಿಯರಿಂಗಲ್ಲಿ ಯು ಹ್ಯಾವ್ ಎ 3 ಟೈಪ್ಸ್. ಓಕೆ, ಸೊ ಫಾರ್ ಟಾಪ್ 1 ಯಾವುದು? IIT ಹೋಗಂಗಿದ್ರೆ ಟಾಪ್ IIT ಕಾಲೇಜು, ನೆಕ್ಸ್ಟು NIT ಕಾಲೇಜು, ನೆಕ್ಸ್ಟು ಕಾಮನ್ ಇಂಜಿನಿಯರಿಂಗ್ ಕಾಲೇಜು. ಓಕೆ, ಸೊ IIT NIT ಎಲ್ಲ ನಿಮಗೆ ಎಷ್ಟು ಸಿಗುತ್ತೆ ಅಂದರೆ ಓಲ್ ಇದನ್ನ ಎಲ್ಲ ಮಿಕ್ಸ್ ಮಾಡಿದ್ರೆ 2,000ರಿಂದ 4,000 ಇರಬೇಕಷ್ಟೇ ಮ್ಯಾಕ್ಸಿಮಮ್. 4,000 ಸೀಟ್ಸ್ ಇದ್ದಾವೆ. ಆ 4,000 ಸೀಟ್ಸಿಗೆ 12 ಲಕ್ಷ ಜನ ಎಕ್ಸಾಮ್ ಬರೀತಾರೆ. 12 lakhs, ಅಪ್ರಾಕ್ಸಿಮೇಟ್ಲಿ 12 lakhs ಎಕ್ಸಾಮ್ ಬರೀತಾರೆ. NITಗೆ ಇದರಲ್ಲೂ ಅಷ್ಟೇ, ಓಲ್ ಕರ್ನಾಟಕ ಸೇರಿ ಒಂದೇ ಕಾಲೇಜ್ ಇರೋದು, ಅದು ಸೂರತ್ಕಲ್ಲಲ್ಲಿ. ಇದರಲ್ಲೂ ತುಂಬ ಅಂದರೆ ಈ ಎಕ್ಸಾಮ್ ಬರೆಯೋದಕ್ಕೆ JEE, IITಗೆ ಹೋಗಬೇಕು, NITಗೆ ಹೋಗಬೇಕು ಅಂದರೆ JEE ಹೋಗಬೇಕು. JEE ಎಕ್ಸಾಮ್ ಬರೀಬೇಕು, ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್. ಈ ಜಾಯಿಂಟ್ ಎಂಟ್ರೆನ್ಸ್ ಎಕ್ಸಾಮಿನೇಷನಲ್ಲಿ 2 ಟೈಪ್ಸ್ ಇದೆ, 2 ಲೆವೆಲ್ ಆಫ್ ಎಕ್ಸಾಮ್ ಇದೆ. ಒಂದು ಮೇನ್ಸ್ ಎಕ್ಸಾಮ್ ಇರುತ್ತೆ, ಇನ್ನೊಂದು ಅಡ್ವಾನ್ಸ್ ಎಕ್ಸಾಮ್ ಇರುತ್ತೆ. ಓಕೆ, ಈ ಮೇನ್ಸ್ ಎಕ್ಸಾಮು 2 ಟೈಪ್ ಕೊಡ್ತಾರೆ, 2 ಟೈರ್ಸ್, ಅಂದರೆ 2 ಸರಿ ಎಕ್ಸಾಮ್ ಬರೀಬೋದು. ಒಂದು ಜಾನಲ್ಲಿ, ಇನ್ನೊಂದು ಏಪ್ರಿಲಲ್ಲಿ. ಇದರಲ್ಲಿ ಬೆಸ್ಟ್ ಆಫ್ 2 ಎರಡನ್ನ ಯಾವುದು 2ರಲ್ಲಿ ಮಾರ್ಕ್ಸ್ ಚೆನ್ನಾಗಿ ಬಂದಿರುತ್ತಲ್ಲ ಪರ್ಸೆಂಟೈಲು, ಅದ್ರ ಮೇಲೆ ನಿಮಗೆ ಬೆಸ್ಟ್ ಆಫ್ 2 ತೊಗೊಂಡು ಅಡ್ವಾನ್ಸಿಗೆ ನಿಮಗೆ ಕ್ವಾಲಿಫೈ ಮಾಡ್ತಾರೆ. ಸೊ ಅದ್ರ ಮತ್ತೆ ತುಂಬ ಕ್ರೈಟೀರಿಯಾಸ್ ಇದ್ದಾವೆ. ಅಡ್ವಾನ್ಸಲ್ಲಿ ನೀವು ಕ್ರ್ಯಾಕ್ ಮಾಡಿದರೆ, ಕ್ಲಿಯರ್ ಆದರೆ ಯು ವಿಲ್ ಗೋ ಟು IIT. ಅಡ್ವಾನ್ಸಲ್ಲಿ ಕ್ಲಿಯರ್ ಆಗಿಲ್ಲ ಬಟ್ ಮೇನ್ಸಲ್ಲಿ ಒಳ್ಳೆ ರ್ಯಾಂಕಿಂಗ್ ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ NIT. ಸರ್, ಈ 2 ಇಂಜಿನಿಯರಿಂಗ್ ಕಾಲೇಜಿಗೂ ಈ ಕಾಲೇಜಿಗೂ ಏನು ಡಿಫ್ರೆನ್ಸು? ಇದಕ್ಕೆ ಹೆಂಗೆ ಹೋಗ್ಬೋದು ಅಂದರೆ, PUC ಆದಮೇಲೆ ಯು ಹ್ಯಾವ್ ಒನ್ ಎಕ್ಸಾಮ್, CET, ಕಾಮನ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಅಥವಾ ಕಾಮನ್ ಎಂಟ್ರೆನ್ಸ್ ಟೆಸ್ಟು ಇದರಲ್ಲಿರುತ್ತೆ. ಸೊ ಇದರಲ್ಲಿ ಬರ್ಕೊಂಡು ಈಸಿಯಾಗಿ ನೀವು ಇಂಜಿನಿಯರಿಂಗ್ ಹೋಗ್ಬೋದು. ಕ್ಲಿಯರ್? ಸೊ ಈ ಎರಡಕ್ಕೂ, ಇದೊಂದು ಗ್ರೂಪಿಗೂ ಇದಕ್ಕೂ ಡಿಫ್ರೆನ್ಸ್ ಏನು? ನೀನು ಈ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಾಗ ನಿನಗೆ ಸ್ಟಾರ್ಟಿಂಗ್ ಸಂಬಳ ನನಗೆ ಗೊತ್ತಿರಾಗೆ 15K to 25 ಅಥವಾ 30K, ಅಥವಾ ಒಳ್ಳೆ ಕಾಲೇಜ್ ಅಂದರೆ ಒಂದು 40K, 40,000
ಒಂದು ತಿಂಗಳು ಸಿಗುತ್ತೆ. ಸ್ಟಾರ್ಟಿಂಗಲ್ಲಿ ಜಾಬ್ ಸಿಗೋದು ತುಂಬ ಕಷ್ಟ, ಅಕಸ್ಮಾತ್ ಸಿಕ್ಕರು ಇಷ್ಟು ಸಿಗುತ್ತೆ. IIT NITಗೆ ಹೋದರು ಇವರು ಸ್ಟಾರ್ಟಿಂಗ್ ಸಂಬಳ ನನಗೆ ಗೊತ್ತಿರೋ ಮಿನಿಮಮ್ 1.5 to 2 lakhs ಅಂದ್ಕೊಳ್ಳಿ, ಇಷ್ಟಿರುತ್ತೆ. ಅದರಲ್ಲಿ ನೀವು ಟಾಪ್ ಕಾಲೇಜಲ್ಲಿ ಬಂದೇನಂದ್ರೂ ಕೂಡ ಇದು ಅಪ್ರಾಕ್ಸಿಮೇಟ್ಲಿ ನಿಮಗೆ 1 crore ತನಕನೂ ಇದೆ, 2 crores ತನಕನೂ ಹೋಗಿದ್ದಾರೆ. ಓಕೆ, ದೇರ್ ಆರ್ ನಮ್ಮ ಎಕ್ಸಾಂಪಲ್ಸ್ ಆ ಥರನೂ ಇದ್ದಾವೆ, ಹೋಗಿದ್ದಾರೆ. ಅದು ನೀವು ಇಲ್ಲಿ ನೋಡಿದರೆ, ನೀವು ಇದಕ್ಕೆ ಕಂಪೇರ್ ಮಾಡಿದರೆ ನಿಮ್ಮ 1 ವರ್ಷದ ಸಂಬಳ ಅವರಿಗೆ 1 ದಿನದ ಖರ್ಚು, ನಿಮ್ಮದು 1 ವರ್ಷದ ಸಂಬಳ ಅವ್ರಿಗೆ 1 ದಿನದ ಖರ್ಚು. ಅಷ್ಟು ಡಿಮ್ಯಾಂಡಾಗೆ, ಅಷ್ಟು ವೆಯ್ಟೇಜಲ್ಲಿ ಇರುತ್ತೆ IIT. ಸೊ ಹಂಗೆ ಕಷ್ಟನೂ ಕೂಡ ಇರುತ್ತೆ. ಸೊ ಇದಕ್ಕೆ ಎಂಟ್ರಿ ಆಗೋದು ಈಸಿ, ಎಕ್ಸಿಟ್ ಆಗೋದು ಕಷ್ಟ. ಇದರಲ್ಲಿ ಎಂಟ್ರಿ ಆಗೋದು ಕಷ್ಟ, ಎಕ್ಸಿಟ್ ಆಗೋದು ತುಂಬ ಈಸಿ. ಒನ್ಸ್ ಯು ಕಮ್ ಔಟ್ ಆಫ್ IIT NIT ದೆನ್ ನೀನು ನೋಡೋ ರೀತಿಯೇ ಬೇರೆ. ಸೊ ನಿಮಗೆ ಇದನ್ನು 10 ವರ್ಷ 15 ವರ್ಷ ಎಕ್ಸ್ಪೀರಿಯೆನ್ಸ್ ಆದರೆ ದೇ ವಿಲ್ ಬಿಲ್ಡ್ ದೇರ್ ಓನ್ ಕಂಪನಿ, ದೇ ವಿಲ್ ಡೂ ದೇ ವಿಲ್ ಬಿಲ್ಡ್ ದೇರ್ ಓನ್ ಸಾಫ್ಟ್ವೇರ್, ಏನೇನೋ ಮಾಡ್ಕೊತಾರೆ. ಬಟ್ ಇದರಲ್ಲಿ ಸಿಗಾಕೊಂಡ್ರೆ ನನಗೆ ಗೊತ್ತಿರೋಂಗೆ ಇಫ್ ಯು ಎಂಟ್ರಿ ಇನ್ ದಟ್, ನೀವು ಕೊನೆ ತನಕನೂ ಕೂಡ ಸಂಬಳದಕ್ಕೋಸ್ಕರ, ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ಕೊಂತಾನೆ ಕೂತ್ಕೊಂಡ್ಬಿಡ್ತೀರ. ಸೊ ನೀವು ಎಷ್ಟು ಕಷ್ಟ ಬೀಳ್ತೀರ ಅನ್ನೋದ ಮೇಲೆ ನಿಮ್ಮ ಫ್ಯೂಚರ್ ಡಿಸೈಡ್ ಆಗಿರುತ್ತೆ. ಕ್ಲಿಯರ್? ದೆನ್ ಕಮ್ಮಿಂಗ್ ಟು ಡಾಕ್ಟರ್. ಸೊ ಡಾಕ್ಟರ್ ನೀವು ಮಾಡಬೇಕು, MBBS ಮಾಡಬೇಕು ಅಂದರೆ ಇಟ್ ಇಸ್ ಕ್ಲಿಯರ್. ಫಸ್ಟು 2nd 12th ಅಥವಾ PUC ಓದಬೇಕು. PUC ಆದಮೇಲೆ ಯು ವಿಲ್ ರೈಟ್ ನೀಟ್ ಎಕ್ಸಾಮ್ ಬರೀತೀರಾ. ನೀಟ್ ಎಕ್ಸಾಮಲ್ಲಿ ಇದರಲ್ಲಿ ಮತ್ತೆ ಕ್ರೈಟೀರಿಯಾಸ್ ಇದ್ದಾವೆ. ಕ್ರೈಟೀರಿಯಾಸ್ ಅಂದರೆ ಇಫ್ ಯು ಆರ್ ಜನರಲ್ ಕ್ಯಾಟಗರಿ ನಿಮ್ಮದು 625 ಸಮಥಿಂಗ್ ಇರಬೇಕು, SC ST ಆದರೆ 550 500 ಹಂಗಿರಬೇಕು. ಈ ಥರ ಎಲ್ಲ ಇದ್ದಾವೆ. ಇದರಲ್ಲಿ ಕ್ವಾಲಿಫೈ ಆದರೆ ನಿಮಗೆ ಕಾಲೇಜಸ್ ಸಿಗ್ತವೆ, ಇದರಲ್ಲಿ ಹೋಗಬೇಕು. ಸೊ ಇವಾಗ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು, ಬಯಾಲಜಿ ಯಾರು ಮಾಡಬೇಕು, ಬಯಾಲಜಿ ಯಾರು ಮಾಡಬಾರ್ದು ಅಂತ ಕ್ಲಿಯರಾಗಿ ಅರ್ಥ ಆಗಬೇಕು. ಸರ್ ಮತ್ತು ನಾವು 1 ವರ್ಷ 2 ವರ್ಷ ನಾವು PUC ಓದ್ತೀವಲ್ಲ, ಅದೇನಾದ್ರು ಯೂಸ್ ಇದೆಯಾ? ನೀವು PUC ಓದ್ತಿರಲ್ಲ, ಮಾರ್ಕ್ಸು ಬೋರ್ಡ್ ಮಾರ್ಕ್ಸ್, ಅದು ಬೋರ್ಡ್ ಮಾರ್ಕ್ಸ್ ಅಂತ ಕರೀತಾರೆ. ಈ ಬೋರ್ಡ್ ಮಾರ್ಕ್ಸು ನೀಟಿಗೂ ಯೂಸ್ ಆಗಲ್ಲ, 1% ಬರಲ್ಲ. ದೆನ್ JEಗೆ 75% ಇರಬೇಕು, ಬಟ್ ಮಾರ್ಕ್ಸ್ ಆ್ಯಡ್ ಆಗಲ್ಲ, ಎಲ್ಲೂ ಮಾರ್ಕ್ಸ್ ಆ್ಯಡ್ ಆಗಲ್ಲ. ಬಟ್ ನೀವು ಕಾಮನ್ ಇಂಜಿನಿಯರಿಂಗ್ ಎಕ್ಸಾಮ್ ಇದಾವಲ್ಲ, CETಗೆ 50% ಆ್ಯಡ್ ಆಗುತ್ತೆ. ತುಂಬ ಜನ ತುಂಬ ಡಿಸಿಪ್ಲಿನ್ ಇದ್ದರು, ಇವಾಗಲೇ ಟಾರ್ಗೆಟ್ ಮಾಡಿದಾರೆ. ಏನು ಮಾಡ್ತಾರೆ ಅಂದರೆ, ನಾರ್ಮಲಿ ನೀಟಿಗೆ ಮಾಡೋರು, JE ಮಾಡೋರು 2 ವರ್ಷನೂ ಓದ್ತಾರೆ, ನೀಟು ಮತ್ತು JEಗೆ. ಬೋರ್ಡಿಗೆ ತಲೆ ಕೆಡಿಸ್ಕೊಳಲ್ಲ. ನೀನು JE ಮತ್ತು ನೀಟ್ನ ತುಂಬ ಸೀರಿಯಸ್ಸಾಗಿ ಓದಿದೀಯಾ ಅಂದರೆ ಬೋರ್ಡು ನಿಮಗೆ ಜಾನ್ವರಿಯಿಂದ ಕುತ್ಕೊಂಡ್ರು ಆರಾಮಾಗಿ ನೀವು ಮುಗಿಸ್ಕೋಬೋದು, 80% ಈಸಿಯಾಗಿ ಬರುತ್ತೆ, ಅಂಥ ಕಷ್ಟ ಏನಿರಲ್ಲ. ಕ್ಲಿಯರ್? ದೆನ್ ಮತ್ತೆ ನಿಮಗೇನೆಲ್ಲ ಯಾವ ಡೌಟ್ಸ್ ಇದೆ, ಸರ್ ನಾನು ಹಿಂಗೆ ಆಗಬೇಕು ಅಂತಿದ್ದೀನಿ, ಏನು ಮಾಡಿದರೆ ಕರೆಕ್ಟು? ತುಂಬ ಜನ ಬಂದು ಫೋನ್ ಮಾಡಿ ಕೇಳ್ತಾರೆ, ಸರ್ ಏನು ಮಾಡಲಿ, ಏನು ಮಾಡಿದರೆ ಕರೆಕ್ಟು, ಏನು ಮಾಡಿದರೆ ಸ್ಕೋಪ್ ಇದೆ. ಇದು ರಾಂಗ್. ಇಟ್ ಈಸ್ ಯಾವುದು ಸ್ಕೋಪ್ ಇದೆ, ಯಾವುದು ಸ್ಕೋಪ್ ಇಲ್ಲ ಅಂತ ಹೇಳೋ ತಪ್ಪು. ಇದು ಹೇಗಿರುತ್ತೆ ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಇವು ಹಿಂಗೆ ಅಂದ್ಕೊಳ್ಳಿ, ಇಲ್ಲೊಂದು ಶಾಪ್ ಇದೆ, ಅದರಲ್ಲಿ ನಿಮಗೆ ಮ್ಯಾಂಗೋ ಸಿಗ್ತವೆ, ಮಾವಿನ ಹಣ್ಣು ಸಿಗ್ತದೆ. ಇಲ್ಲಿ ತುಂಬ ಜನ ಇದ್ದಾರೆ ಅಂದ್ಕೊಳ್ಳಿ, ಓಕೆ. ಇವರಿಗೆ ಒಂದೇ ಶಾಪ್ ಇರೋದ್ರಿಂದ ಎಲ್ಲರೂ ಇಲ್ಲೇ ಬರ್ತಾರೆ, ಕರೆಕ್ಟಾ? ಸೊ ಇಲ್ಲೇನಾದರೂ ಇನ್ನೊಂದು 2-3 ಶಾಪ್ನ ಓಪನ್ ಮಾಡಿದಾಗ ಡಿವೈಡ್ ಆಗ್ತಾರೆ, ಅಲ್ಲೊಬ್ಬ ಇಲ್ಲೊಬ್ಬ ಹೋಗ್ತಾರೆ, ಕರೆಕ್ಟಾ? ಸೊ ಇವಾಗ ಇಲ್ಲೇ ಆ್ಯಪಲ್ ಇದೆ ಅಂದ್ಕೊಳ್ಳಿ, ಇವಾಗ ಆ್ಯಪಲ್ಗೆ ಯಾರು ಇಲ್ಲ, ಸೊ ಆ್ಯಪಲ್ ಬೇಕಾದರೆ ಇಲ್ಲಿಗೆ ಹೋಗ್ತಾರೆ, ಕರೆಕ್ಟಾ? ಸೊ ಮ್ಯಾಂಗೋಗೆ ಜಾಸ್ತಿ ಇವಾಗ ಏನಾಯಿತು, ಜಾಸ್ತಿ ಫಸ್ಟಿಗೆ ಒಂದಿದ್ದಾಗ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು, ಎಲ್ಲರೂ ಅಲ್ಲಿಗೆ ಹೋಗ್ತಾ ಇದ್ರು. ಸಡನ್ನಾಗಿ ಇಲ್ಲಿ ಒಬ್ಬನೇ ಇದ್ದ, ಆ್ಯಪಲ್ ಬೇಕು ಅಂದರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಇಟ್ ಈಸ್ ಲೈಕ್ ಎ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಒಂದ್ಸಲಿ ಇವಾಗ ಎಕ್ಸಾಂಪಲ್ ಟೇಕ್, ಇವಾಗಿರೋ ಹೆಂಗಿದೆ ಅಂದರೆ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, IS ಇದಕ್ಕೆಲ್ಲ ಜಾಸ್ತಿ ಎಲ್ಲರೂ ಹೋಗಿ ಎಲ್ಲರೂ ಜಾಯ್ನ್ ಆಗ್ತಾವ್ರೆ. ಇವಾಗ ಅವ್ರಿಗೆ ಎಷ್ಟಂತ ಬೇಕಾಗಿರುತ್ತೆ, 100 ಜನ ಬೇಕು, 2,000 ಜನ 3,000 ಜನ ಅಪ್ಲೈ ಮಾಡ್ತಾ ಇದ್ದರೆ ಅವ್ನು 100 ಜನ ತೊಗೊಂಡ್ಬಿಟ್ಟು ಇನ್ನೂ 1,900 ಜನ ಬಿಟ್ಬಿಡ್ತಾನೆ. ಇವಾಗ ಸಿವಿಲ್ಲು ಮತ್ತು ಮೆಕ್ಯಾನಿಕಲ್ಗೆ ಯಾರೂ ಹೋಗ್ತಾ ಇಲ್ಲ. ಸೊ ಯಾರು ಹೋಗ್ತಾ ಇಲ್ಲ ಅಂದರೆ ಜನ ಇರಲ್ಲ. ಯಾರಾದರೂ ಕೆಲಸ ಬೇಕು ಅಂದರೆ ಅವಾಗ ಸಿವಿಲ್ಲು ಮತ್ತು ಮೆಕ್ಯಾನಿಕಲ್ ಎದ್ದೇಳುತ್ತೆ. ಇಟ್ ಈಸ್ ಲೈಕ್ ಒಂದ್ಸಲ ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ ಬರುತ್ತೆ, ಒಂದ್ಸಲ ಇದು ಮೇಲೆ ಹೋಗುತ್ತೆ, ಇದು ಕೆಳಗೆ. ಯಾವಾಗ ಮೇಲೆ ಹೋಗುತ್ತೆ, ಯಾವಾಗ ಕೆಳಗೆ ಬೀಳುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಸೊ ಇದಕ್ಕೆ ಸ್ಕೋಪು, ಡಿಮ್ಯಾಂಡು ಅಂತ ಹೇಳೋದು ತಪ್ಪು. ಇವಾಗ ನೀವು ಡಿಮ್ಯಾಂಡ್ ಇದೆ ಅಂತ ಇವಾಗ ಓದ್ಕೊಂತ ಹೋದರೆ 4 ವರ್ಷ ಆದಮೇಲೆ ಡಿಮ್ಯಾಂಡ್ ಇರೋದು ಬಿದ್ದೋಗಿರುತ್ತೆ.
ಸೊ ನಿಮಗೇನು ಇಂಟ್ರೆಸ್ಟ್ ಇರುತ್ತೆ, ನೀವೇನು ಆಗಬೇಕು ಅಂತ ಇರುತ್ತೆ, ಅದ್ರ ಮೇಲೆ ಹೋಗಿ. ದೆನ್ ಇಲ್ಲಿ ಯಾರು ಬಂದೆಲ್ಲ ಕೇಳ್ತಾ ಇರ್ತೀರಲ್ಲ, ಸರ್ ಏನು ಮಾಡಲಿ ಸಿ, ನೀವು ಇಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ, ನನಗೆ ಹೇಳಿ, ತುಂಬ ಇದ್ದಾವೆ ಇಲ್ಲಿ, ತುಂಬ ಡೆಸ್ಟಿನೇಷನ್ ಎಷ್ಟೊಂದು ಇದ್ದಾವೆ. ಸರ್ ನಾನು ಇಲ್ಲಿಗೆ ಹೋಗಬೇಕು ಅಂದರೆ ನಾನು ರೂಟ್ ಹೇಳ್ಕೊಡ್ತೀನಿ ಹೆಂಗೆ ಹೋಗಬೇಕು ಅಂತ, ಯಾವುದ್ರಲ್ಲಿ ಹೋಗಬೇಕು, ಎಷ್ಟು ಕಿಲೋಮೀಟ್ರ್ ಆಗುತ್ತೆ, ಎಷ್ಟು ಬೇಗ ಹೋದರೆ ಎಷ್ಟು ಬೇಗ ಹೋಗ್ಬೋದು ಅಂತ. ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸರ್ ನಾನು ಎಲ್ಲಿಗೆ ಹೋಗಲಿ ಅಂತ ಹೇಳಿದರೆ ನಾನು ಹೆಂಗೆ ಹೇಳೋಕ್ಕಾಗುತ್ತೆ, ನಾನು ಹೇಳೋದಕ್ಕಾಗಲ್ಲ. ಸೊ ನೀವು ಫಸ್ಟು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ನೀವು ಡಿಸೈಡ್ ಆಗಿ ಬನ್ನಿ. ನಾನು ಸರ್ ನಾನು ಇದನ್ನು ಮಾಡಬೇಕು ಅಂತ ಇದ್ದೀನಿ, ಏನು ಮಾಡಬೇಕು ಅಂತ ಬನ್ನಿ. ನಾನು ಅವಾಗ ಯಾವ ಕಾಲೇಜ್ ಬೆಟ್ರು, ಎಷ್ಟು ಫೀಸ್ ಇರುತ್ತೆ, ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು, ಎಷ್ಟು ಬೆಸ್ಟಾಗಿ ಇರುತ್ತೆ, ನಿಮ್ಮ ಪ್ಲ್ಯಾನಿಂಗ್ ಏನಿರಬೇಕು ಅಂತ ನಾನು ಎಲ್ಲ ಫುಲ್ ಡೀಟೇಲ್ಸ್ ಹೇಳ್ತೀನಿ. ನಿಮ್ಮ ಬಜೆಟ್ ಮೇಲೆ, ನಿಮ್ಮ ಮಾರ್ಕ್ ಶೀಟ್ ಮೇಲೆ ಯಾವ ಕಾಲೇಜಿಗೆ ಹೋದರೆ ಬೆಟರು, ಈ ಬಜೆಟಲ್ಲಿ ಯಾವ ಕಾಲೇಜು ನಿಮಗೆ ಕರೆಕ್ಟ್ ಆಗುತ್ತೆ, ಇದ್ರ ಬಗ್ಗೆ ನಾನು ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತೀನಿ. ಬಟ್ ಬರೋದಕ್ಕಿಂತ ಮುಂಚೆ ದಯವಿಟ್ಟು ಒಂದು ಸರಿ ಮೆಸೇಜ್ ಹಾಕಿ, ಕಾಲ್ ಹಾಕಿ, ಟೈಮಿಂಗ್ ಕೇಳ್ಕೊಂಬನ್ನಿ. ಬಿಕಾಸ್ ಅಟ್ ಎ ಟೈಮು ಒಂದು 5-10 ಜನ ಬಂದರೆ ನನಗೆಲ್ಲರಿಗೂ ಹೇಳೋದಕ್ಕೆ ನೀವು ಕಾಯ್ಕೊಂತ ಕೂತ್ಕೋಬೇಕಾಗತ್ತೆ. ಒಬ್ರಿಗೆ ಏನಿಲ್ಲ ಅಂದರೂ 1 ಅವರ್ ಟೈಮ್ ಹಿಡಿಯುತ್ತೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ. ದಟ್ಸ್ ವೈ ಒಂದ್ಸಲಿ ಕೇಳಿಬಿಟ್ಟು ಟೈಮಿಂಗ್ನ ತಿಳ್ಕೊಂಡು ಆ ಟೈಮಿಗೆ ಬನ್ನಿ. ಸೊ 1 ಗಂಟೆಗೆ ಹೇಳಿ ನಾವು 3 ಗಂಟೆಗೆ ಬಂದುಬಿಟ್ಟು ಸರ್ ನಾನು 1 ಗಂಟೆಗೆ ಹೇಳಿದ್ದೆ ಅಂತ ಬಂದಾಗ ಇನ್ನೊಬ್ಬರಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ಬಜೆಟ್ ಮೇಲೆ, ನಿಮ್ಮ ಮಾರ್ಕ್ಸ್ ಮೇಲೆ, ನಿಮ್ಮ ಡಿಮ್ಯಾಂಡ್ ಮೇಲೆ ಯಾವುದು ಕಾಲೇಜ್ ಚೆನ್ನಾಗಿರುತ್ತೆ, ಯಾವ ಕಾಲೇಜಿಗೆ ಹೋಗಿದ್ರೆ ಬೆಟರು, ಎಷ್ಟು ಫೀಸ್ ಇರುತ್ತೆ, ಎಷ್ಟು ಫೀಸನ್ನು ಕಡಿಮೆ ಮಾಡಿಸ್ಬೋದು, ದ್ಯಾಟ್ ಐ ವಿಲ್ ಗಿವ್ ಫ್ರೀ ಕನ್ಸಲ್ಟೇಷನ್, ಫ್ರೀಯಾಗಿ ನಿಮಗೆ ಕೊಡ್ತೀನಿ. ಇನ್ನೇನಾದರೂ ಡೌಟ್ ಇದ್ದರೆ ಆನ್ಲೈನ್ ನೋಡ್ತಾ ಇರೋರು, ಯು ಪುಟ್ ಎ ಡ್ರಾಪ್ ಎ ಮೆಸೇಜ್ ಡೌನ್ ಸೈಡ್, ಸರ್ ನಾನು ಹಿಂಗೆ ಆಗಬೇಕು ಅಂತ ಇದ್ದೀನಿ, ಏನು ಮಾಡಿದರೆ ಕರೆಕ್ಟು ಅಂತ ಅನ್ನಂಗಿದ್ರೆ ಐ ವಿಲ್ ಎಕ್ಸ್ಪ್ಲೇನ್ ಯು. ಒಂದು 2-3 ಮಿನಿಟ್ಸ್ ವೀಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.